ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೊಸರಿಂದ ಮಾಡೋ ಒಂದು ರೆಸಿಪಿ ತೊಗೊಂಬಂದಿದ್ದೀನಿ. ಫುಲ್ ಈಸಿ ರೆಸಿಪಿ ಕೂಡ. ಟೊಮೆಟೊ, 2 ಈರುಳ್ಳಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು ತೊಗೊಂಡಿದ್ದೀನಿ. 1 ಬೌಲು ಮೊಸರು ತೊಗೊಂಡಿದ್ದೀನಿ. ಇದು ಸಪ್ರೇಟಾಗಿ ಇನ್ನೊಂದು ಈರುಳ್ಳಿ ಕಟ್ ಮಾಡಿ ಇಟ್ಕೋಬೇಕು. ಇದನ್ನೇ ಫಸ್ಟಿಗೆ ಫ್ರೈ ಮಾಡಿ ಇಟ್ಕೋಬೇಕು. ನಾವು ಫುಲ್ ರೆಡ್ಡಿಶ್ ಥರ ಆಗಬೇಕು. ಬ್ರೌನಾಗಿ ಸ್ವಲ್ಪ ಎಣ್ಣೆ ಹಾಕೋತನ ಹುರಿಬೇಕಿದ್ದೀನಿ. ಹುರಿದ ಮೇಲೆ ಅಂದರೆ ಒಗ್ಗರಣೆ ಕೊಡೋಂಗಿಲ್ಲ. ಇದನ್ನೇ ಜಸ್ಟ್ ಮೇಲೆ ಇದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ಇದನ್ನು ಯಾಕೆ ಯೂಸ್ ಮಾಡ್ತೀವಿ ಅಂಥೇಳಿ. ಸ್ವಲ್ಪ ಎಣ್ಣೆ ಹಾಕ್ಕೋತಾನೆ ಸ್ವಲ್ಪ ಫ್ರೈಯಾಗಿ ಮಾಡಬೇಕು. ರೆಡ್ಡಿಶ್ ಬ್ರೌನ್ ಅಂತೂ ಬರಬೇಕಂದ್ರೆ ಅದು ಚೆನ್ನಾಗಾಗುತ್ತೆ. ಹಾಗಾಗಿ ಇದನ್ನು ಮಾಡ್ಕೊಂಡಾದ್ಮೇಲೆ ಒಂದು ಪಾತ್ರೆ ತೊಗೊಂಡಿನಿ. ಅದರಾಗೆ ಎಷ್ಟು ನೀವು ಎಣ್ಣೆ ಹಾಕೋತೀರೋ, ಜಾಸ್ತಿ ಆದರೆ ಜಾಸ್ತಿ, ಕಮ್ಮಿ ಆದರೆ ಕಮ್ಮಿ ಎಣ್ಣೆ ಹಾಕ್ಕೊಳ್ಳಿ. ನಾನು ಮೀಡಿಯಮ್ ಹಾಕ್ಕೊಂಡಿದ್ದೀನಿ. ಜೀರಿಗೆ, ಸಾಸ್ಮಿ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ 1 ಬೌಲಷ್ಟು ಈರುಳ್ಳಿನೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಾವೇನು ಡೀಪ್ ಫ್ರೈ ಬ್ರೌನಿಷ್ ಮಾಡ್ಕೊಂಡ್ವಲ್ಲ ಅದನ್ನು ಲಾಸ್ಟಿಗೆ ಹೇಳ್ತೀನಿ ನಾನು. ಅದನ್ನೇ ಆ ಈರುಳ್ಳಿ ಯಾವಾಗ ಯೂಸ್ ಮಾಡ್ಕೊಳ್ಳೋದು ಅಂಥೇಳಿ. ಈರುಳ್ಳಿ ಆಮೇಲೆ ಕರಿಬೇವನ್ನ ಎಲ್ಲದು ಇದನ್ನು ಕೂಡ ಡೀಪ್ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಹಸಿ ಫ್ಲೇವರ್ ಹೋಗಬೇಕಲ್ವ. ಹಾಗಾಗಿ ಇದನ್ನು ಕೂಡ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಬ್ರೌನ್ ಆಗೋವರೆಗೂ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೇಬೇಕು ಕಂಪಲ್ಸರಿ. ಇಲ್ಲಾಂದರೆ ಹಸಿ ಸ್ಮೆಲ್ ಇತ್ತು ಅಂದರೆ ಅದು ಚೆನ್ನಾಗಿ ಟೇಸ್ಟ್ ಅನಿಸಲ್ಲ, ಕ್ರಂಚಿ ಅನಿಸುತ್ತೆ. ಮೊಸರಲ್ಲಿ ಆ ಥರದ್ದು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನಾನು ಫುಲ್ ಡೀಪಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ರೆಡ್ಡಿಶ್ ಬ್ರೌನ್ ಆಗಿದೆ. ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ 2 ಸ್ಪೂನ್ ಆಗೋಷ್ಟು. ಅದನ್ನು ಕೂಡ ಹಸಿ ಸ್ಮೆಲ್ ಫ್ಲೇವರ್ ಹೋಗೋವರೆಗೇ ಇದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಡೀಪ್ ಎಣ್ಣೆಯಲ್ಲಿನೇ ಫ್ರೈ ಮಾಡ್ಕೋಬೇಕಿದ್ದೇನೆ. ಫ್ರೈ ಮಾಡ್ಕೊಂಡಾದ್ಮೇಲೆ ಫ್ರೈ ಮಾಡಿಕೊಂಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ, ಒಂದು ಸ್ವಲ್ಪ ಟೊಮೆಟೊ ಹಾಕಬೇಕು. ನಾನು ಒಂದಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದು, 1 ಟೊಮೆಟೊ ಹಾಕಬೇಕು. ಇದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮೆತ್ತಗೆ ಆಗೋವರೆಗೂ ಫ್ರೈ ಮಾಡಿಕೊಂಡು ಒಂದು 2 ಸೆಕೆಂಡ್ಸ್ ಆಗುತ್ತೆ. 2 ಸೆಕೆಂಡ್ಸ್ ಆಗೋಷ್ಟಿಗೆ ಫ್ರೈ ಆಗುತ್ತೆ. ಇದು ಬ್ಯಾಚುಲರ್ಸಿಗಂತೂ ಬಹಳ ಚೆನ್ನಾಗಿ. ಡೈಲಿ ನಾವು ಒಂದೇ ಥರ ತರಕಾರಿ ಆಮೇಲೆ ಕಾಳು ಪಲ್ಯ ಇದನ್ನೆಲ್ಲ ಮಾಡ್ಕೊಂಡು ತಿನ್ನೋದಕ್ಕೆ ಬೇಜಾರಾಗಿರುತ್ತೆ. ಅಡುಗೆ ಮಾಡೋಕ್ಕೂ ಒಂದೊಂದು ದಿನ ಬೇಜಾರಾಗಿರುತ್ತೆ. ಅವಾಗೆ ಈ ಥರದ್ದು ಒಂದೇ ಒಂದು ಪಾಕೆಟ್ ಮೊಸರಿದ್ರೂ ಜಾಸ್ತಿನೇ 1 ಬೌಲ್ ಮೊಸರು. ಭಾಳ ಜನ ಇದ್ದರೆ 2 ಬೌಲ್ ಮೊಸರು ಎಷ್ಟಲ್ಲಿ ಮಾಡ್ಕೊಂಡ್ರೆ ಸೂಪರಾಗಿ ಟೇಸ್ಟ್ ಇರುತ್ತೆ. ಒಣಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ಕೊಂಡಿದ್ದೀನಿ ಫ್ಲೇವರಿಗೋಸ್ಕರ. ಫುಲ್ ಇದೆಲ್ಲ ಡ್ರೈ ಆಗಿ ನೋಡಿ, ಅದು ಎಣ್ಣೆ ಕೂಡ ಬಿಡ್ತಾಯಿದೆ ಒಂದು ಸ್ವಲ್ಪ. ಆ ಥರ ಫುಲ್ ಈ ಥರ ಆದಮೇಲೆ ನಾವು 1 ಬೌಲ್ ಹೇಳಿದ್ನಲ್ವ, ಇದೇ 1 ಬೌಲ್ ಮೊಸರು ಅಷ್ಟೇ ಹಾಕ್ಕೊಂಡಿರೋದು ನಾನು. ಇದಕ್ಕೆ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ. ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮೊಸರು ತಿನ್ನಲಿಲ್ಲರು ಕೂಡ ಈ ಥರದ್ದು ಒಂದು ಗ್ರೇವಿನ ಇದು ಅಂಥೇಳಿ, ಗ್ರೇವಿ ಅಂತ ಇಷ್ಟಪಡೋರು ಗ್ರೇವಿ ಥರನೂ ರೈಸ್ ಆಗಲಿ, ಚಪಾತಿ ಆಗಲಿ, ರೊಟ್ಟಿ ಆಗಲಿ ಕೂಡ ತಿನ್ಬೋದು. ಮಕ್ಕಳಿಗೆ ಪ್ಲೇನ್ ಮೊಸರುಕ್ಕಿದ್ರೆ ಈ ಥರ ಮಾಡಿ ತಿನ್ನಿಸಿದರೆ ಅವು ಇನ್ನೂ ಚೆನ್ನಾಗಿರುತ್ತೆ. ಮೊಸರಲ್ಲಿ ಕೂಡ ಪ್ರೋಟೀನ್ಸ್ ಇರುತ್ತೆ. ತಿಂದರೆ ಚೆನ್ನಾಗೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲದನ್ನು. ಒಂದು ಸ್ವಲ್ಪ ಅರಿಶಿನ, ಆಮೇಲೆ ಗರಂ ಮಸಾಲ ಆದಮೇಲೆ ನಾನು ಹೇಳಿದ್ನಲ್ವ, ನಂದು ಕೆಂಪು ಖಾರ ನಾನು ಮತ್ತೇ ಕಟ್ಟಿರ್ತಾರೆ ನನಗೆ ಮನೆಯಲ್ಲಿಂದಿನೇ. ಊರಿಂದ ತೊಗೊಂಡು ಬರ್ತೀನಿ ನಾನು. ಸೇಮ್ ಆ್ಯಸ್ ಯೂಶ್ವಲ್ ಸೇಮ್ ಡೈಲಾಗು. ಊರಿಂದ ಖಾರ ತೊಗೊಂಬಂದಿದ್ದಂತೆ. ಅದಾದಮೇಲೆ ಸ್ವಲ್ಪ ಸಾಂಬಾರು ಮಸಾಲ ಸೇಮ್ ಸಾಂಬಾರು ಹೆಂಗೆ ಮಾಡ್ತೀವಿ ಅದೇ ಥರ ಬರುತ್ತೆ ಇದು ಕೂಡ. ಆದ್ರೇನು ಮೊಸರಿಂದ ಮಾಡಿರೋದಷ್ಟೇ. ಫುಲ್ಲೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದೇ ಒಂದು ಕುದಿ ಅಂತಾರಲ್ವ, ಹಾಕಾದ್ಮೇಲೆ ಎಲ್ಲ ಮಿಕ್ಸ್ ಮಾಡಬೇಕು 1 ಸ್ಪೂನಿಂದ. ಫುಲ್ ಎಲ್ಲದಕ್ಕೆ ಮೊಸರಿಗೆಲ್ಲದು ಅದು ಫ್ಲೇವರ್ ಎಲ್ಲ ಅಂಟ್ಕೊಳ್ಳುತ್ತೆ ಅಲ್ವಾ ಮಸಾಲದ್ದು. ಹಾಗಾಗಿ ಫುಲ್ ಈ ಥರ ಮಾಡಿಕೊಂಡು ಡ್ರೈ ಮಾಡಾದಮೇಲೆ ಒಂದು 2 ಕುದಿ ಅಂತಂದರೂ ಏನು ಇದು ಅನಿಸಲ್ಲ. ಹಾಗಾಗಿ 2 ಕುದಿ ಆಗೋಷ್ಟಿಗೆ ರೆಡಿ ಆಗುತ್ತೆ. ಭಾಳ ಲೇಟೂ ಅಲ್ಲ, ಬೇಗನೂ. ಬ್ಯಾಚುಲರ್ಸಿಗೆ ಅಡುಗೆ ಮಾಡೋಕ್ಕೆ ಬೇಜಾರಿದ್ದವ್ರಿಗೆ, ಬ್ಯಾಚುಲರ್ಸಿಗಂತೂ ಭಾಳ ಚೆನ್ನಾಗಿ ಕ್ವಿಕ್ಕಾಗಿ ಆಗುತ್ತೆ. ದಿನ ಅದೇ ತರಕಾರಿದು ತಿಂದು ಬೇಜಾರಾಗುತ್ತೆ. ಮೊಸರು ಅಂತೂ ಯಾವಾಗಲೂ ಬ್ಯಾಚುಲರ್ಸ್ ಮನೇಲಿ ಇದ್ದೇ ಇರುತ್ತೆ. ಬ್ಯಾಚುಲರ್ಸು ಆಯ್ತು ಕ್ವಿಕ್ಕಾಗಿ ಮಾಡೋ ಅಂಥ ರೆಸಿಪಿ ಇದು. ಆಮೇಲೆ ಲಾಸ್ಟಿಗೆ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಲಾಸ್ಟಿಗೆ ಯೂಸ್ ಮಾಡ್ತೀನಿ ಅಂತ ಹೇಳಿದ್ನಲ್ವ. ಇದೆಲ್ಲ ಒಂದು ಕುದಿ ಆದಮೇಲೆ ಅವನ್ನೇನು ಮಾಡ್ಕೊಂಡಿದ್ವಲ್ಲ ಫ್ರೈ ಈರುಳ್ಳಿನೇ ಇದರಲ್ಲಿ ಮೇಲೆ ಹಾಕಬೇಕು. ಇದು ಚಪಾತಿ, ರೊಟ್ಟಿಗೆ ತಿನ್ನಬೇಕಾದಾಗೆ, ರೈಸಿಗೆ ಇದೊಂಥರ ಬಾಯಲ್ಲಿ ಸಿಗುತ್ತಲ್ವ, ಅದು ಇನ್ನೂ ಚೆನ್ನಾಗಿ ಅನಿಸುತ್ತೆ.
ಫುಲ್ ಒಂದು ಕುದಿಸ್ಕೊಂಡ್ಬಿಟ್ಟು ಇಳಿಸ್ಕೊಂಡ್ರೆ ಮುಗಿದೋಯ್ತು. ಕ್ವಿಕ್ ರೆಸಿಪಿ ಇದು. ಒಂದು ಬೌಲ್ ಮೊಸರಿದ್ದರೆ ಸಾಕು ಮನೆಯಲ್ಲಿ, ಚಪಾತಿಗೂ ಆಗುತ್ತೆ, ಎಲ್ಲದಕ್ಕೂ ತಿನ್ಕೋಬೋದು. ಮೊಸರು ತಿನ್ನಲಿಲ್ಲರಿಗಂತೂ ಭಾಳ ಇಷ್ಟ ಆಗುತ್ತೆ ಇದು. ಸರ್ವ್ ಮಾಡ್ಬೋದು. ಸರ್ವ್ ಮಾಡೋಕ್ಕೆ ರೆಡಿ ಇದು. ಇವಾಗ ನಿಮಗೆ ಕ್ವಿಕ್ಕಾಗಿ ಲೇಟ್ ಆಯ್ತಪ್ಪ, ಲೇಟ್ ಎದ್ವಿ ಅಂತ ಅಂದಾಗೆ ಬಾಕ್ಸಿಗೆ ಇದನ್ನು ಮಾಡಿ ಕಟ್ಟಿದ್ರು ಚೆನ್ನಾಗಿರುತ್ತೆ, ಏನೂ ಆಗೋಲ್ಲ, ಸೂಪರ್ ಟೇಸ್ಟ್ ಇರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.